ಸ್ನೇಹಿತರುಗಳೇ, ಶುಭ ಸಂಜೆ, ನಮಸ್ಕಾರ. ನಾನು ನಿಮ್ಮ ಶ್ರೀಹರಿ ನಡಿಗ್ ಮತ್ತೆ ಶ್ರೀರಂಗ ಚಾನಲ್ ಮಲೆಬೆನ್ನೂರಿಗೆ ಸಾಗಿಸ್ತಾ ಇದ್ದೀನಿ. ಇವತ್ತು ನಾವು ಇದ್ದೀವಿ ಇಲ್ಲಿ ನೋಡಿ, ಕರ್ನಾಟಕ ಸರ್ಕಾರ ಧಾರ್ಮಿಕ ದತ್ತಿ ಇಲಾಖೆ ಶ್ರೀ ಹಜರತ್ ಸೈಯದ್ ಸಾದತ್ ದರ್ಗಾ ಮತ್ತು ಶ್ರೀ ಭೂತರಾಯ ಚೌಡೇಶ್ವರಿ ದೇವಾಲಯ ಹಣಗೆರೆ ಅಂಚೆ, ತೀರ್ಥಹಳ್ಳಿ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಇಲ್ಲಿ ಹಣಗೆರೆ ಕಟ್ಟೆಯಲ್ಲಿ ಇದ್ದೇವೆ. ಹಿಂದೂ ಮುಸ್ಲಿಂ ಸಾಮರಸ್ಯಕ್ಕೆ, ಬಾಂಧವ್ಯಕ್ಕೆ ಒಂದು ದೊಡ್ಡ ಹೆಸರು. ಅದು ನಮ್ಮ ಹಣಗೆರೆ ಕಟ್ಟೆ ತೀರ್ಥಹಳ್ಳಿ ತಾಲೂಕಲ್ಲಿದೆ. ನಾವು ಈಗ ನೋಡಿದ ಹಾಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಇಲ್ಲಿ ಒಂದು ದರ್ಗಾ ಇದೆ ಹಾಗೂ ಚೌಡೇಶ್ವರಿ ದೇವಸ್ಥಾನವೂ ಕೂಡ ಇದೆ. ಇವತ್ತು ನಮ್ಮ ಸ್ನೇಹಿತರ ಜೊತೆಗೆ ಬಂದಾಗ ಹಾಗೆ ಒಂದು ನಿಮಗೂ ಕೂಡ ತಲುಪಲಿ ಎನ್ನುವಂತಹ ಒಂದು ವಿಷಯ ಮನಸ್ಸು. ಆ ಚೌಡೇಶ್ವರಿಯ ಆ ದರ್ಗಾದ ಹಜರತ್ ಸೈಯದ್ ಸಾದತ್ ದರ್ಗಾದ ಆ ಭಗವಂತನ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಬನ್ನಿ ಒಳಗಡೆ ಹೋಗೋಣ. ನಾವು ಈ ಕಡೆ ಹೊನ್ನಾಳಿಯಿಂದ ಒಳಗಡೆ ಬಂದರೆ ಆಯನೂರಿಂದ ಮುಂದೆ ಬಂದ್ವಿ ಅಂತ ಹೇಳಿದರೆ ಇಲ್ಲಿ ನಮಗೆ ಹಣಗೆರೆ ಸಿಗುತ್ತೆ. ಇದು ದೇವಸ್ಥಾನದ ಗೇಟು ಅಥವಾ ದರ್ಗಾದ ಗೇಟು. ಹೊರಗಡೆ ಹೋಗೋಣ ಬನ್ನಿ. ದರ್ಗಾ ಮತ್ತು ಚೌಡೇಶ್ವರಿ ದೇವಸ್ಥಾನ. ಸೊ ಇಲ್ಲಿ ಯಾವುದೇ ಜಾತಿ ಮತ ಭೇದ ಇಲ್ಲದೆ ಎಲ್ಲ ಜಾತಿಯ ನಮ್ಮ ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಎಲ್ಲರೂ ಕೂಡ ಇಲ್ಲಿಗೆ ಭೇಟಿ ನೀಡುತ್ತಾರೆ. ಆ ದೈವದ ಆಶೀರ್ವಾದವನ್ನು ಪಡೆದುಕೊಳ್ತಾರೆ. ಇಲ್ಲಿ ಬಂದ ಭಕ್ತಾದಿಗಳಿಗೆ ಉಳಿದುಕೊಳ್ಳಲು ರೂಮ್ಗಳು ಇವೆ ಎಡಗಡೆಗೆ. ಇವತ್ತು ಸಂಕ್ಷಿಪ್ತವಾಗಿ ತೆಗೆದುಕೊಳ್ತಾ ಇದ್ದೀವಿ. ಇನ್ನೊಂದು ಸಲ ಸ್ವಲ್ಪ ಇನ್ನೂ ಡೀಟೇಲ್ಸಾಗಿ ಬೇಕಾದ್ರೆ ತೆಗೆದುಕೊಳ್ಳೋಣ. ಈಗ ಒಳಗಡೆ ಬಂದ ತಕ್ಷಣ ಹೀಗೆ ಇದೆ. ನಮ್ಮ ಜೊತೆ ಇವತ್ತು ನಮ್ಮ ಸ್ನೇಹಿತ ಚಂದ್ರು ಅವರು ಕೂಡ ಬಂದಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಇಲ್ಲಿ ಈ ಕಡೆ ಟಾಯ್ಲೆಟ್ ಎಲ್ಲ ಇದೆ, ನೀರಿನ ವ್ಯವಸ್ಥೆ, ನೀರಿನ ಒಂದು ಟ್ಯಾಂಕ್ ಕೂಡ. ಇಲ್ಲಿ ನೈವೇದ್ಯವನ್ನು ಸಲ್ಲಿಸಿ ಒಳಗಡೆ ಜನರು ತಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡ್ತಾರೆ. ಹಣಗೆರೆ ಕಟ್ಟೆ ಇಲ್ಲಿ ನೋಡಿ, ತೀರ್ಥಹಳ್ಳಿ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಶ್ರೀ ಹಜರತ್ ಸೈಯದ್ ಸಾದತ್ ದರ್ಗಾ ಶ್ರೀ ಭೂತರಾಯ ಚೌಡೇಶ್ವರಿ ದೇವಾಲಯ ಹಣಗೆರೆ. ಇಲ್ಲಿ ಒಳಗಡೆ ಕೂಡ ಒಂದು ಬೋರ್ಡ್ ಇದೆ. ಬೇರೆ ಬೇರೆ ಊರುಗಳಿಂದ, ಬೇರೆ ಬೇರೆ ಕಡೆಯಿಂದ ಎಲ್ಲರೂ ಜನರು ಇಲ್ಲಿಗೆ ಬಂದು ಭೇಟಿಯನ್ನು ನಡೆಸ್ತಾರೆ. ಭಗವಂತನಲ್ಲಿ ದರ್ಗಾದಲ್ಲಿ ಭೇಟಿ, ಭಗವತಿಯಲ್ಲಿ ದರ್ಗಾದಲ್ಲಿ ನಂಬಿಕೆ ಇರುವ ಜನರು ಎಲ್ಲರೂ. ರೂಮ್ಗಳು ಬಾಡಿಗೆ ಕೊಡೋ ಕೌಂಟರ್ ಇದೆ. ಇಲ್ಲಿ ಕಚೇರಿ ಇದೆ. ಸೊ ಕೊಠಡಿಗಳು ಲಭ್ಯ ಇದೆ ಅಂತ ಇಲ್ಲಿ ಒಂದು ಸಾರ್ವಜನಿಕರ ಗಮನಕ್ಕೆ ಒಂದು ನೋಟಿಸ್ ಕೂಡ ಇದೆ. ಈ ಥರ ರೂಮ್ಗಳೆಲ್ಲ ಇವೆ ನೋಡಿ. ಎಷ್ಟು ಸುಂದರವಾದಂತಹ ಒಂದು ಚಿತ್ರಣ. ಹೆಸರೇಳಿ, ನಮ್ಮ ಮಲೆಬೆನ್ನೂರಿನವರೇ ಹೆಸರು? ಮಾರುತಿ ಅಂತ. ಮಾರುತಿಯವರು ಕೂಡ ಇವತ್ತು ಬಂದಿದ್ದಾರೆ ನಮ್ಮ ಜೊತೆ. ನಮಗಿಂತ ಬೆಳಗ್ಗೆ ಮುಂದೆ ಬಂದಿದ್ದರು ಅವರು. ಬನ್ನಿ ಒಳಗಡೆ ಹೋಗೋಣ. ಯಾವ ಜಾತಿ ಭೇದವಿಲ್ಲದೆ ಹಿಂದೂ ಮತ್ತು ಮುಸ್ಲಿಂ ಎಲ್ಲ ಬಾಂಧವರು ಕೂಡ ಇಲ್ಲಿ ಒಳಗಡೆ ಬಂದು ಭಗವತಿ ಮತ್ತು ಭಗವಂತನ ಒಂದು ಗುರುಗಳ ಅಥವಾ ಭಗವಂತನ ಆಶೀರ್ವಾದ ಪಡೆಯುವಂತಹ ಸ್ಥಳ. ಚಂದ್ರವರೇ ಬನ್ನಿ, ಒಂದೆರಡು ಮಾತಾಡಿ. ಇಲ್ಲಿ ಬನ್ನಿ. ಹಾಂ, ಚಂದ್ರವರೇ ಬನ್ನಿ. ಅಲ್ಲ ಮಾತಾಡ್ತೀರಾ? ಇಲ್ಲಿ ಬಗ್ಗೆ ಹೇಳಿ ಬೇಗ. ಹೊರಗಡೆ ಮಾತಾಡ್ತೀರಾ? ಅಮ್ಮ ಮಾತಾಡ್ತೀರ? ದೇವಸ್ಥಾನದ ಬಗ್ಗೆ ಮಾತಾಡ್ತೀರ ಸ್ವಲ್ಪ. ಯೂಟ್ಯೂಬಲ್ಲಿ ಶ್ರೀರಂಗ ಚಾನಲ್ ಅಂತ ತಗೊಳ್ತಾ ಇದ್ದೀವಿ, ರೆಕಾರ್ಡ್ ಮಾಡ್ಕೊಳ್ತಾ ಇದ್ದೀವಿ. ಏನೋ ಹೇಳ್ತೀರಾ ನಿಮ್ಗೆ ಇದ್ರ ಬಗ್ಗೆ ತಿಳಿದು? ತಾವು ಯಾವ ಊರಿನವರಮ್ಮ? ಭಕ್ತರು ಇದಕ್ಕೆ ಬಂದಿದ್ದೀರಾ? ಬನ್ನಿ ಚಂದ್ರ. ಇವತ್ತು ಭಾನುವಾರ ಕೂಡ ಆಗಿರೋದ್ರಿಂದ ಬಹುಶಃ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಇದೆ. ಚಂದ್ರ, ಇದು ಏನೋ ನಿಮಗೆ ಗೊತ್ತಿರೋ ಹಾಗೆ ಹೇಳಿ. ಚಂದ್ರ ಹೇಳಿ. ಆಸ್ಮ ಇದೆಯಲ್ವಾ?
ಬನ್ನಿ 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 ಬೇಗ ಬನ್ನಿ. ಹಾಂ ಮಾತಾಡಂತ್ರಿ ಬನ್ನಿ. ಇಲ್ಲಿ ಬಗ್ಗೆ ಮಾಹಿತಿ ಇದೆಯಾ ಮತ್ತು ತಮಗೆ? ಇಲ್ಲಿ ಹಣಗೆರೆ ಕಟ್ಟೆ ಬಗ್ಗೆ ಮಾಹಿತಿ ಇದೆಯಾ? ಯೂಟ್ಯೂಬಲ್ಲಿ ಶ್ರೀರಂಗ ಚಾನಲ್ ಮಲೆಬೆನ್ನೂರು ಇರುತ್ತಾ? ಕಟ್ಟಡ ಏನಂತಂದರೆ ಏನು ಕಷ್ಟ ಸುಖ ಏನಾಯಿತು ಒಂದು ಏನು ನೆರವೇರಬೇಕು, ಏನು ಪ್ರತಿಯೊಂದವ್ರು ಏನೇ ಕಷ್ಟ ಇದ್ದರೂ ಕೂಡ ಚೆನ್ನಾಗಿ ನೆರವೇರ್ತಾರೆ. ದೇವರು ಚೌಡಮ್ಮ ಭೂತಪ್ಪ ಅಣಗೆರೆ ಬಾಬಾ ಚೆನ್ನಾಗಿ ಎಲ್ಲವ್ರದ್ದು ಏನಾದರೂ ಬಗೆಹರಿಸ್ತಾ ಅಂತ ಅಂದ್ಬಿಟ್ಟು ಬಂದು ಇಲ್ಲಿ ಒಳ್ಳೆಯದು ಕೆಟ್ಟದ್ದು ಮಾಡ್ಕೊಂಡು ಹೋಗ್ತಾರೆ. ಎಲ್ಲದು ಚೆನ್ನಾಗಿ ಪ್ರತಿಯೊಂದು ಚೆನ್ನಾಗಿ ಪೂಜೆ ಗೀಜೆ ಪುನಸ್ಕಾರದಿಂದ ತುಂಬ ಚೆನ್ನಾಗಿ ನಡೀತಿದೆ. ಹಂಗಾದ್ರೆ ದೇವಸ್ಥಾನಗಳು ಕೂಡ ಎಲ್ಲ ವ್ಯವಸ್ಥೆನೂ ಕೂಡ ತುಂಬ ಚೆನ್ನಾಗಿದೆ. ಹಂಗಾದ್ರೆ ಏನಪ್ಪ ಅಂತಂದರೆ ಇಲ್ಲಿ ಗಲೀಜು ಯಾರೂ ಕೂಡ ಮಾಡಬಾರ್ದು, ಏನು ಮಾಡಬಾರ್ದು. ಅಂದರೆ ಬಂದು ಒಳ್ಳೆ ರೀತಿ ಮಾಡ್ಕೊಂಡು ಹೋಗಿ ಬಂದು ಬೇಡ್ಕೊಂಡು ಹೋದ್ರೆ ಖುಷಿಯಾಗಿ ಚೌಡಮ್ಮ ಭೂತಪ್ಪ ಏನು ಮಾಡ್ಕೊಂಡು ನೀವೇನು ಮನಸ್ಸಲ್ಲಿ ಬೇಡ್ಕೊಳ್ತೀರೋ ಅದು ಮಾತ್ರ ಚೆನ್ನಾಗಿದೆ ಸರ್. ಧನ್ಯವಾದಗಳು. ಶ್ರೀರಂಗ ಚಾನಲ್ ಮಲೆಬೆನ್ನೂರಿಗೆ ಈ ಕಡೆ ಬಂದಿದ್ವಿ ಇಲ್ಲಿ, ಹಾಗಾಗಿ ಒಂದು ಎಲ್ಲರಿಗೂ ತಲುಪಲಿ ಅನ್ನೋದು. ಧನ್ಯವಾದಗಳು. ದೇವರು ಒಳ್ಳೇದು ಕಣ್ಣಿಂದ ಎಲ್ಲರಿಗೂ ಒಳ್ಳೇದಾದ್ರೆ ಸಾಕಲ್ವಾ? ಹೌದು, ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ, ಚೆನ್ನಾಗಿ ಆಯಸ್ಸು ಕೊಟ್ಟು ದೇವ್ರು ಚೆನ್ನಾಗಿ ಕಾಪಾಡಲಿ ಅಂತ ನಮ್ಮ ಕಡೆಯಿಂದ ಬೇಕು. ಧನ್ಯವಾದಗಳು. ಧನ್ಯವಾದ. ಚಂದ್ರವರೇ ಬನ್ನಿ. ಹಾಂ, ಈಗ ಇದು ಇವತ್ತೇನು ವಿಶೇಷ? ಇವತ್ತು ಎಲ್ಲ ಬಂದಿದ್ದೀರಿ, ಬನ್ನಿ 5 ನಿಮಿಷ. ಇವತ್ತು ಏನಪ್ಪ ವಿಶೇಷ ಅಂತಂದ್ರೆ ಭಾನುವಾರ ಇರೋದ್ರಿಂದ ಇಲ್ಲಿ ಹಜರತ್ ಸೈಯದ್ ದರ್ಗಾ ಅಂತೇಳಿ ಕರೀತಾರೆ, ಅಣಗೆರೆ ಕಟ್ಟೆ ಅಂತೇಳಿ. ಇಲ್ಲಿ ಚೌಡೇಶ್ವರ ಮತ್ತು ಬಸವೇಶ್ವರ ದೇವರುಗಳು ಭಾಳ ವರ್ಷದಿಂದ ನೆಲೆಸಿರೋದ್ರಿಂದ ಯಾವುದೇ ಜಾತಿ ಧರ್ಮ ಇದು ಇಲ್ಲದ ಕಾರಣದಿಂದ ಪ್ರತಿಯೊಂದು ತಾಲೂಕು ಜಿಲ್ಲೆಯಾದ್ಯಂತ ಎಲ್ಲ ಪ್ರತಿಯೊಂದು ನಮ್ಮ ಕರ್ನಾಟಕದಾದ್ಯಂತ ಇಲ್ಲಿ ಬರೋ ಅಂಥದ್ದು ಒಂದು ಇದೆ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಒಳ್ಳೊಳ್ಳೆ ಪವಾಡಗಳು ಕೂಡ ನಡೆದವು ಅಂತೇಳಿ ಹೇಳ್ತಾ ಇದ್ದಾರೆ. ಹಂಗಾಗಿ ಇಲ್ಲಿ ಸಾಕಷ್ಟು ಜನ ಬರ್ತಾಯಿದ್ದಾರೆ. ಬಂದು ತಮ್ಮ ಬೇಡಿಕೆ ಆ ದೇವ್ರ ಹತ್ರ ಕೇಳ್ಕೊಂಡಾಗ ಅವರು ಸಕ್ಸಸ್ ಆದಾಗ ಅವ್ರಿಗೇನೋ ಒಂದು ಕಾಣಿಕೆಯನ್ನು ರೂಪದಾಗ ಮುಡಿಸಿ ಹೋಗ್ತಾರೆ ಅಂತ ಒಂದು ನಂಬಿಕೆ ಇದೆ ಸರ್. ಹೌದು. ಚಂದ್ರ, ತಾವು ಅವಾಗವಾಗ ಬರ್ತಾ ಇರ್ತೀರಾ ಇಲ್ಲಿಗೆ? ಸರ್ ಅವಾಗವಾಗ ನಾವು ಬಂದು ಹೋಗ್ತಾರೆ. ಹೌದಾ? ನಿಮ್ಮ ನಂಬಿಕೆ ನಿಮ್ದು ಏನಾದರೂ ಒಂದು ಪವಾಡ ಏನಾದ್ರು ಉದಾಹರಣೆಗೆ ನೀವು ಅಂದ್ಕೊಂಡಿದ್ದು ಆಗೋ ಥರ ಹೀಗೆ ಉದಾಹರಣೆಗಳು? ಆಗಿದೆ, ಉದಾಹರಣೆಗಳು ಸಾಕಷ್ಟು ಎಲ್ಲರೂ ಹೇಳ್ತಾರೆ ಸರ್. ನಾವು ನಾವು ಒಂದ್ಸಲಿ ನಂಬಿಕೆ ಭಗವಂತನ ಮೇಲೆ ನಂಬಿಕೆ. ಓಕೆ, ಹಾಂ, ಥ್ಯಾಂಕ್ಸ್, ಧನ್ಯವಾದಗಳು ಚಂದ್ರ. ಮತ್ತೆ ಭೇಟಿ ಮಾಡುವ. ಇನ್ನೊಬ್ರು ಮಾತ್ರ ಇಲ್ಲಿ ಬನ್ನಿ. ಇಲ್ಲಿ ಜನರೆಲ್ಲ ಕೂತ್ಕೊಂಡಾಗ ಕಟ್ಟೆ ಎಲ್ಲ ಇದೆ. ಇನ್ನೊಂದ್ಸಲಿ ನೀಟಾಗಿ ತಗೊಳ್ಳುವ ಸರ್. ಯೂಟ್ಯೂಬಲ್ಲಿ ಒಂದು ಜನರಿಗೆ ತಲುಪಲಿ ಅಂತ ಶ್ರೀರಂಗ ಚಾನಲ್ ಮಲೆಬೆನ್ನೂರು ಅಂತ. ನೀವು ಯಾವ ಊರು, ಹೇಗೆ, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಹೊನ್ನಳ್ಳಿಯವರು. ಓಕೆ, ತಮ್ಮ ಹೆಸರು ಸರ್? ನಮ್ಮ ಹೆಸರು ಅಬ್ದುಲ್ ಖಾದರ್. ಓಕೆ, ಅಬ್ದುಲ್ ಖಾದರ್. ಹಾಂ, ಇಲ್ಲಿ ಬಂದು ನಿಮ್ಮ ಭಕ್ತಿ ಏನಿದೆ ಅದು ಹರಕೆ ಏನಾರು ಇದ್ದರೆ ಹರಕೆ ಇದು ಮಾಡ್ಕೊಂಡು ಹೋದರೆ ಒಳ್ಳೆಯದಾಗುತ್ತೆ. ಹೌದಾ? ನಿಮಗೆ ಏನಾದ್ರು ನಿಮ್ಮ ಜೀವನದಲ್ಲಿ ಆಗುವಂಥ ಏನಾದ್ರು ಘಟನೆಗಳು? ಆ ಥರ ಏನು ಕಂಡು ಬಂದಿಲ್ಲ. ಇಲ್ಲಲ್ಲ, ಒಳ್ಳೆಯದು. ನಂಬಿಕೆ ಯಾವ ದೇವರೇ ಆಗಲಿ, ನಂಬಿಕೆ ಒಂದು ಇಟ್ಟು ಬಂದರೆ ಎಲ್ಲರಿಗೂ ದೇವರು ಯಾವ ದೇವರೇ ಆಗಲಿ ಒಳ್ಳೇದು ಮಾಡುತ್ತೆ. ಓಕೆ, ಅಷ್ಟು ಮಾತ್ರ ಹೇಳಬಲ್ಲೆ. ಹಾಂ, ದರ್ಗಾ ಇದೆ ಮತ್ತು ತಮ್ಮ ಸೊ ನಮ್ಮ ಎಲ್ಲ ಹಿಂದೂ ಮತ್ತು ಮುಸ್ಲಿಂ ಬಂದವರು ಎಲ್ಲರೂ ಬರುವಂಥ ಒಂದು ಜಾಗ. ನಿನ್ನ ಹೆಸರೇನು ಕೂಡ? ಹಾಂ, ಹೌದಾ? ಇವ್ರು ಯಾರು? ಅಪ್ಪಾಜಿಯವರ ತಂದೆಯವರಾ? ಹಾಂ, ಏನು ಶಾಲೆಗೆ ಹೋಗ್ತೀಯ ಪುರ? ಯಾವ ಊರಲ್ಲಿ? ಹೊನ್ನಳ್ಳಿಯಲ್ಲ. ಯಾವ ಶಾಲೆಗೆ ಹೋಗ್ತೀರಿ? ಹೌದಾ? ಆಯ್ತಪ್ಪ, ನಮ್ಮ ಮಠದ ಶಾಲೆನಾ? ಆಯಿತು, ಗುರುಗಳ ಆಶೀರ್ವಾದ, ಎಲ್ಲರ ದರ್ಗಾದ ಆಶೀರ್ವಾದ ಎಲ್ಲರ ಮೇಲೆ ಇರಲಿ. ಹಾಂ, ಚೌಡೇಶ್ವರಿ ಆಶೀರ್ವಾದ. ಥ್ಯಾಂಕ್ಸ್, ವೆಲ್ಕಮ್, ಮೋಸ್ಟ್ ವೆಲ್ಕಮ್. ಸರ್, ಯೂಟ್ಯೂಬಲ್ಲಿ ತಗೊಳ್ತಾ ಇದ್ದೀವಿ, ಯೂಟ್ಯೂಬ್ ಚಾನಲ್ ಶ್ರೀರಂಗ ಚಾನಲ್ ಮಲೆಬೆನ್ನೂರು ಅಂತ. ನಿಮ್ಮ ಒಂದು ಅಭಿಪ್ರಾಯ ಏನಾದರೂ? ನೀವು ಯಾವ ಊರು, ಇಲ್ಲಿ ಏನು? ಹಾಂ, ಹೊನ್ನಾಳಿ. ಓಕೆ, ಏನಾದ್ರು ಹರಕೆ ಹೊತ್ಕೊಂಡಿದ್ರಾ ಅಥವಾ ಏನು? ಏನಿಲ್ಲ, ಪೂಜೆ ಮಾಡ್ಸೋದು ಬಂದಿದ್ವಿ. ಹೌದ್ರಾ? ನಿಮ್ಮ ಹೆಸರು? ಗಣೇಶ್ ಅಂತ. ಹಾಂ, ನಿಮಗೆ ಸರ್ ತಮ್ಮ ಹೆಸರು? ಸಂತೋಷ್. ಹಾಂ, ಸಂತೋಷ್. ಹೌದಾ? ತಾವು ಏನಾದ್ರು ಹರಕೆ ಹೊತ್ಕೊಂಡಿದ್ರಾ? ಪೂಜೆ ಏನಾದ್ರು ಮಾಡೋಕ್ಕೆ ಬರ್ತಾ ಇರ್ತಾರೆ ನೀವು ಅವಾಗವಾಗ? ಧನ್ಯವಾದಗಳು. ಥ್ಯಾಂಕ್ಸ್ ಸರ್. ಹಾಂ, ಪುಡ ಯಾವ ಊರು ಪುಡ ನೀವು? ನಾವು ಮಲೆಬೆನ್ನೂರು. ಹೌದಾ? ಇಲ್ಲಿಗೆ ಹೇಗೆ ಸುಮ್ಮನೆ ಬಂದಿದ್ರಾ? ದೇವ್ರ ಗುಡಿಗೆ ಬಂದೀವಿ. ಹಾಂ, ಯಾರ್ಯಾರು ಬಂದಿದ್ರಿ? ನಾನು ನಮ್ಮ ಫ್ಯಾಮಿಲಿ. ತೊಗೊಳ್ತಿದ್ದೀರಾ? ನಿಮ್ಮ ಫ್ಯಾಮಿಲಿ ನೀವು ಬಂದಿದ್ರಾ? ಯಾರ್ಯಾರು ಬಂದಿದ್ರಿ ನಿಮ್ಮ ಫ್ಯಾಮಿಲಿಯಲ್ಲಿ? ಅಪ್ಪ, ನಾನು, ಮಮ್ಮಿ, ಹಾಂ. ಬೀನಾಂಟಿ. ಹೌದಾ? ಪ್ರಸಾದ ಊಟ ಎಲ್ಲ ಆಯಿತಾ? ಆಯಿತು. ಓಕೆ, ಈ ಪ್ಲೇಸಿಗೆ ಏನಂತ ಹೇಳ್ತೀವಿ ಹೇಳ್ರಿ? ಈ ಜಾಗಕ್ಕೆ ಏನಂತೀವಿ? ಅಣಗೆರೆ. ಹೌದಾ? ಥ್ಯಾಂಕ್ಸ್, ಧನ್ಯವಾದಗಳು. ಶಾಲೆಗೆ ಹೋಗ್ತೀರಾ? ಹೌದು. ಎಷ್ಟನೇ ಕ್ಲಾಸು? 4th. ಹೌದಾ? ಯೂಟ್ಯೂಬಲ್ಲಿ ಬರುತ್ತೆ ನೋಡೋಂತ್ರಿ. ಥ್ಯಾಂಕ್ಸಾ, ಧನ್ಯವಾದಗಳು. ಓಕೆ, ಹಾಂ. ಸೊ ಹೊರಗಡೆ ಇಲ್ಲಿ ಹಣ್ಣನ್ನು ಮಾರೋ ಜನ ಎಲ್ಲ ಇದ್ದಾರೆ. ಇಲ್ಲಿ ದೇವತೆಗೆ, ದರ್ಗಕ್ಕೆ
ತಮ್ಮ ಭಕ್ತಿಯನ್ನು ಸಮರ್ಪಿಸಲು ಒಂದು ಕಾಡಿನಿಂದ ಈ ಥರ ಮಲೆನಾಡು ಥರ ಪ್ರಕೃತಿಯಿಂದ ಸುತ್ತುವರಿದಂತಹ ಜಾಗ ಇದು. ಸ್ನೇಹಿತರೆ ಮತ್ತೆ ಇನ್ನೊಂದು ಭೇಟಿ ಮಾಡೋಣ. ಮತ್ತೆ ಇನ್ನೊಂದು ಸಲ ಡೀಟೇಲ್ ಆಗಿ ಇನ್ನೊಂದು ಸಲ ದೀರ್ಘವಾಗಿ ಹಣಗೆರೆ ಬಗ್ಗೆ ಇನ್ನೂ ಮಾಹಿತಿಯನ್ನು ತೆಗೆದುಕೊಳ್ಳೋಣ ಬಹುಶಃ ಸಾಧ್ಯ ಆದರೆ. ಧನ್ಯವಾದಗಳು. ಮತ್ತೆ ಭೇಟಿ ಮಾಡೋಣ ಸ್ನೇಹಿತರೆ.